ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ. ಹಲೋ, ನಾನು ಡಾಕ್ಟರ್ ಅನಿಲ್ ಅಂತ ಆಪ್ಟೋಲಜಿಸ್ಟ್. ನಾನು ಬೇಸಿಕಲಿ ಫ್ರಮ್ ತುಮಕೂರು. ಈಗ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. Hi, my name is Dr. Pradeep Nayak. I am from Bangalore. Hello, I'm Dr. Raghavendra, Associate Professor Anesthesia in Bangalore Medical College. ನಮಸ್ತೆ, ನಾನು ಈ ಇನ್ಸ್ಪೈರ್ ಇಂಡಿಯಾ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಜೊತೆ ಆಲ್ಮೋಸ್ಟ್ 11-12 ಇಯರ್ಸಿಂದ ಅಸೋಸಿಯೇಟೆಡ್ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಇನ್ಸ್ಪೈರ್ ಇಂಡಿಯಾ ಜೊತೆ ಲಾಸ್ಟ್ 8ರಿಂದ 9 ವರ್ಷದ ಅಸೋಸಿಯೇಷನ್ ಆಗಿದೆ. ನನಗೆ ಬೇಸಿಕ್ ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೆ ಇನ್ಸ್ಪೈರ್ ಇಂಡಿಯಾ. ನಾನು 8 ವರ್ಷದ ಹಿಂದೆ ಅವರ ಫಸ್ಟ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದಾಗ ನನಗೆ ಫೈನಾನ್ಸ್ ಬಗ್ಗೆ ನಾವು ಐ ಆಮ್ ಫ್ರಮ್ ಅ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಐ ಇನ್ ಮೆಡಿಕಲ್ ಸ್ಕೂಲ್ ವಿ ಆರ್ ನಾಟ್ ಟಾಟ್ ಎನಿಥಿಂಗ್ ಅಬೌಟ್ ಫೈನಾನ್ಸ್ ಬೇಸಿಕಲಿ. So the very basic concept of something like you have to plan your future financial aspects was in fact taught to me by Inspire India, and Sharan sir was the person who was behind all this. ನಾನು ಇನ್ಸ್ಪೈರ್ ಇಂಡಿಯಾ ಜೊತೆಗೆ ಸೇರಿ ಇಂದಿಗೆ ಸುಮಾರು 8 ವರ್ಷದ ಮೇಲಾಗಿದೆ. ಇನ್ಸ್ಪೈರ್ ಇಂಡಿಯಾ ಸೇರಕ್ಕೆ ಮೊದಲು ಮತ್ತು ಈಗ ಅಂತ 2 ಭಾಗದಲ್ಲಿ ನೋಡಬೇಕಾದ್ರೆ ಡೆಫಿನೆಟ್ಲಿ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಮತ್ತು ಅದನ್ನು ಪ್ರಾಪರಾಗಿ ಆರ್ಗನೈಸ್ಡ್ ವೇಯಲ್ಲಿ ಮೇಂಟೈನ್ ಮಾಡುವಂಥ ರೀತಿ ಖಂಡಿತವಾಗ್ಲೂ ಇನ್ಸ್ಪೈರ್ ಇಂಡಿಯಾ ನನಗೆ ಹೆಲ್ಪ್ ಮಾಡಿದೆ. ಸೊ ಅಟ್ ದ ಟೈಮ್ 2009ನಲ್ಲಿ ಒಂದು ವರ್ಕ್ಶಾಪ್ ಆಯಿತು. ಡಾಕ್ಟರ್ ಶರಣ್ ಸರ್ ಪಾಟೀಲ್ ಒಂದು ವರ್ಕ್ಶಾಪ್ ಆಯಿತು. ಅದರಲ್ಲಿ ನಾನು ಅಟೆಂಡ್ ಮಾಡಿದೆ. ಆವಾಗ ನನಗೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂತು. ಈ ಇನ್ಸ್ಪೈರ್ ಇಂಡಿಯಾ ಬಗ್ಗೆ ಗೊತ್ತಾಗೋಕ್ಕೂ ಕಾರಣ ಒಂದು ವರ್ಕ್ಶಾಪ್. ಆ ವರ್ಕ್ಶಾಪಲ್ಲಿ ನಮಗೆ ಲೈಫ್ ಸ್ಕಿಲ್ಸ್ ಜೊತೆಗೆ ಒಂದು ಫೈನಾನ್ಷಿಯಲ್ ಎಜುಕೇಷನ್ ಕೂಡ ಕೊಟ್ಟರು. ಆ ಫೈನಾನ್ಷಿಯಲ್ ಎಜುಕೇಷನ್ನ ಶರಣ್ ಸರ್ ಅವ್ರು ತೊಗೊಂಡಿದ್ರು. ನಮಗೆ ಅಲ್ಲಿವರೆಗೆ ನಮಗೆ ಇನ್ಕಮ್ ಏನಿರುತ್ತೋ ಅದರಲ್ಲಿ ಬರೀ ಯಾವಾಗಲೂ ನಾವು ಒಂದು ಅಸೆಟ್ ಮಾಡೋದು ಇಲ್ಲ FD ಮಾಡೋದು ಈ ಥರ ಮಾತ್ರ ಐಡಿಯಾಸ್ ಇತ್ತು. ಈ ಶೇರ್ಸ್ ಎಲ್ಲ ನಮಗಲ್ಲ, ಅಲ್ಲಿ ಹೋದರೆ ಯಾವಾಗಲೂ ರಿಸ್ಕ್ ಜಾಸ್ತಿ, ಈ ಥರ ಐಡಿಯಾ ಇತ್ತು ನಮಗೆ. ಈ ವರ್ಕ್ಶಾಪಿಂದ ನಮಗೆ ಮ್ಯೂಚುವಲ್ ಫಂಡ್ಸು, ಅದರಲ್ಲಿ ಸೇಫ್ಟಿ, ರಿಸ್ಕ್ ಇದೆಲ್ಲ ನಮಗೆ ಶರಣ್ ಸರ್ ಅವರ ಎಜುಕೇಷನ್ನಿಂದ ನಮಗೆ ಎಷ್ಟೊಂದು ಅರ್ಥ ಆಯಿತು. ನಾನು ಜಾಯ್ನ್ ಆಗಿ 5 days ವರ್ಕ್ಶಾಪ್ ಇತ್ತು. October 1st ಸ್ಟಾರ್ಟ್ ಆಯಿತು, October 2nd. ಸೊ ಇಟ್ ವಾಸ್ ಅ ವೆರಿ ಗುಡ್ ವರ್ಕ್ಶಾಪ್, ವಾಟ್ ಐ ಕ್ಯಾನ್ ಸೇ, ಫಾರ್ 5 days. ಆ್ಯಂಡ್ October 2nd ಐ ಕೇಮ್ ಟು ನೋ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ವಾಟ್ ಟು ಲರ್ನ್, ವಾಟ್ ಟು ನೋ, what to do, where to invest, where not to invest. And from there I started my association with Inspire India. As Warren Buffett has told that it's late always to start your financial aspects, even at the age of 30. And I started my financial journey with Inspire India way back in 2010. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. My association with Inspire India is from 2017, almost 5 to 6 years back. I got to know about this from my father-in-law, who happens to be a doctor. Before that, my finances were most of it is disorganized and it used to be a dormant. By coming to Inspire India and by getting advice from Mr. Sharan, now my finances are more and more reorganized and structured, and it is earning. It is no more a dormant ones. ಇದಕ್ಕೆ ಮುಂಚೆ ನಮಗೆ ಸೇವಿಂಗ್ಸ್ ಬಗ್ಗೆ ಆಗಲಿ ಅಥವಾ ಮನಿ ಮ್ಯಾನೇಜ್ಮೆಂಟ್ ಅಂತ ಪರ್ಟಿಕ್ಯುಲರ್, ಎಸ್ಪೆಷಲಿ ಫ್ರಮ್ ಆರ್ ಫ್ರೆಟರ್ನಿಟಿ, ಪ್ರಾಬ್ಲಿ ನಾವು ಸ್ವಲ್ಪ ಲ್ಯಾಗ್ ಇದ್ದೀವಿ ಅಂದ್ಕೊಳ್ಬೇಕು. ಸೊ ಆ ಮೂಮೆಂಟಲ್ಲಿ ದಟ್ ಇಸ್ ವೆನ್ ಐ ಅಪ್ರೋಚ್ಡ್ ಇನ್ಸ್ಪೈರ್ ಇಂಡಿಯಾ ಆ್ಯಂಡ್ ಕ್ಯಾಪ್ಟನ್ ಬೈ ಮಿಸ್ಟರ್ ಶರಣ್ ಸರ್. ಸೊ he was the one who guided us through this process of organized way of investing ಆಗಿರ್ಬೋದು, or to take care of our financial health more importantly. So that has changed the whole lot for the last few years, and it disciplines us in many ways. One, though, it gives us a applicable way of how to save, and ನಮ್ಮ ಶಕ್ತಾನುಸಾರ ನಾವು ಅದನ್ನು ಪಾಲಿಸ್ಕೊಂಡು ಹೋದರೆ I think over a period of time it multiplies or compounds into substantial amount, which can definitely be benefiting for
us personally, as including our dependents, some family members ಅಷ್ಟೇ. ಆಮೇಲೆ ಶರಣ್ ಪಾಟೀಲ್ ಸರ್ ಇನ್ಸ್ಪೈರ್ ಇಂಡಿಯಾ ಕಂಪ್ನಿಯಿಂದ ಇದ್ದಿದ್ದರಿಂದ ಅವರು ಸಹ ಅವ್ರ CEO ಆಗಿದ್ದರಿಂದ ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದಿದ್ದರಿಂದ ದೆನ್ ಐ ಸ್ಟಾರ್ಟೆಡ್ ಮ್ಯೂಚುವಲ್ ಫಂಡ್ಸಲ್ಲಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಎ ಸ್ಮಾಲರ್ ವೇ. ಮೈನ್ಸ್ 4,000, 6,000, 8,000 ನಾನು ನನ್ನ ವೈಫ್ ಇಬ್ಬರಿಂದ ಶುರು ಮಾಡಿದ್ದು. ಫ್ರಮ್ 2009 ಓನ್ಲಿ ಸ್ಟಾರ್ಟೆಡ್. 2009 ಇಲ್ಲಿವರೆಗೂ ಗ್ರ್ಯಾಜುಯಲಿ ವಿ ಆರ್ ಇನ್ಕ್ರೀಸಿಂಗ್ ಅವರ್ ಇನ್ವೆಸ್ಟ್ಮೆಂಟ್ ಮೆಥಡ್. ಸೊ ಈಗ ಏನಿಸ್ತಾ ಇದೆ ಅಂತಂದರೆ ಆ್ಯಕ್ಚುಲಿ ಡಾಕ್ಟರ್ಸ್ಗೆ ಫೈನಾನ್ಷಿಯಲ್ ಅಡ್ವೈಸರ್ ಇಸ್ ದ ಬೆಸ್ಟ್ ಥಿಂಗ್. ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲದೇ ಇರೋದ್ರಿಂದ ಎಷ್ಟೊಂದು ಡಾಕ್ಟರ್ಸ್ಗಳು ಅರ್ನ್ ಮಾಡೋ ಮನಿನ ಸರಿಯಾಗಿ ಸೇವೆ ಮಾಡೋಕ್ಕಾಗಲ್ಲ. ವಿ ಆರ್ ವೇಸ್ಟಿಂಗ್ ಸಮ್ ಮನಿ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಈಗ ಇನ್ಸ್ಪೈರಲ್ಲಿ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ನಾವು ಇದು ಮಾಡ್ತೀವಿ. ಅಂದರೆ ನಮಗೆ ಯಾವ ಗೋಲ್ ಇದೆಯೋ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ನಾವು ಇದು ಮಾಡ್ತೀವಿ. ಮಕ್ಕಳ ಎಜುಕೇಷನ್ ಆಗಲಿ, ಇಲ್ಲ ಫಾರಿನ್ ಟ್ರಿಪ್ ಆಗಲಿ, ಇಲ್ಲ ರಿಟೈರ್ಮೆಂಟ್ ಲೈಫ್ ಆಗಲಿ, ಆ ಥರ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫಂಡ್ಸಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಥರ ಎವರಿ ಮಂತ್ ನಾವು ಇನ್ವೆಸ್ಟಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೇ ಆ್ಯಂಡ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಥ್ರೂ ಔಟ್ ಲಾಂಗ್ ಡ್ಯೂರೇಷನ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಲಾಸಸ್ ಆಗೋದು ತುಂಬ ಕಮ್ಮಿ. ಸೊ ಯಾವಾಗ ಇದರಲ್ಲಿ ನಮಗೆ ಹೆದರಿಕೆ ಅಂತ ಇರುತ್ತೆ, ಅದು ಸ್ಮಾಲ್ ಡ್ಯೂರೇಷನ್ ಲೈಕ್ 6 months, 1 year, 2 year ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾಬ್ಲಮ್ ಇರ್ತದೆ ಅಷ್ಟೇ. ಲಾಂಗರ್ ಡ್ಯೂರೇಷನ್ ಇಟ್ ಗಿವ್ಸ್ ಲೈಕ್ 10 years, 15 years, 20 years ಈ ಥರ ಮಾಡಿದಾಗೆಲ್ಲ ರಿಟರ್ನ್ಸ್ ಇಟ್ ವಿಲ್ ಬಿ ಮೋರ್ ಓನ್ಲಿ. So now I am getting around annual returns of 15 to 17%. Other returns, system funds, so 100% to put is 80%, 70% like that. ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ವಲ್ಪನೇ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಳ್ತಾ ಹೋದ್ವಿ. ಮತ್ತೆ ಮಧ್ಯ ಲಮ್ಸಮ್ ಇನ್ವೆಸ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತೆಲ್ಲ ಶರಣ್ ಸರ್ ಅವರು ಹೇಳ್ಕೊಟ್ರು. ಇವಾಗ ನಾವು ಫೈನಾನ್ಷಿಯಲಿ ಸೆಕ್ಯೂರ್ ಅಂತ ಫೀಲ್ ಆಗುತ್ತೆ ನಮಗೆ. ಯಾಕೆಂದರೆ ಇನ್ ಬಿಟ್ವೀನ್ ನಾವು ಒಂದು ಪಾರ್ಷಿಯಲ್ ಅಮೌಂಟ್ ವಿತ್ಡ್ರಾ ಮಾಡಿ ನಮ್ಮ ಪರ್ಸ್ನಲ್ ಯೂಸ್ಗೋಸ್ಕರ, ಅಂದರೆ ನಾವು ಏನೋ ಒಂದು ಅಸೆಟ್ ತೊಗೊಳ್ಳೋಕ್ಕೋಸ್ಕರನೂ ಯುಟಿಲೈಸ್ ಮಾಡ್ಕೊಂಡ್ವಿ ವಿತೌಟ್ ಡಿಸ್ಟರ್ಬಿಂಗ್ ಎನಿ ಆಫ್ ಅವರ್ ಗೋಲ್ಸ್. ಅಂದರೆ ನಮಗೆ ಈ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಲ್ಲೇ ನಮಗೆ ಲೈಫಲ್ಲಿ ನಮಗೆ ಯಾವಾಗ ಏನೇನು ಗೋಲ್ಸ್ ಬರ್ಬೋದು ಅಂತ ಡಿಸ್ಕಸ್ ಮಾಡಿ, ಅದರಲ್ಲಿ ನಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು, ನಮ್ಮ ಮಕ್ಕಳ ಮದುವೆ ಇರ್ಬೋದು, ನಮ್ಮ ರಿಟೈರ್ಮೆಂಟ್ ಪ್ಲಾನ್ ಇರ್ಬೋದು, ಅವಾಗಗೂ ಎಷ್ಟು ಬೇಕಾಗುತ್ತೆ ನಮಗೆ ಇನ್ಫ್ಲೇಷನ್ ಎಲ್ಲ ಲೆಕ್ಕ ಹಾಕಿ ನಮಗೆ ಇವಾಗಿಂದ ಎಷ್ಟು ಇನ್ವೆಸ್ಟ್ ಮಾಡ್ತಾ ಹೋದರೆ ನಮಗೆ ರಿಟೈರ್ಮೆಂಟ್ ವಿಲ್ ಬಿ ಈಸಿ. ಯಾಕಂದರೆ ಈಗ ಯಾರ್ದು ಪರ್ಮನೆಂಟ್ ಜಾಬ್ಸ್ ಇಲ್ಲ, ಎಲ್ಲರೂ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸಮ್ ಸೋರ್ಸ್ ಆಫ್ ಇನ್ಕಮ್ for our retirement. First time when I attended, I had some idea, yes, once I started, started working and I started seeing money and started earning. So people started telling, yes, it's time you need to start saving. But the concept of not just saving, but you need to even save and grow that money, that very concept was given to me by Inspire. And of course, what was the method? So through how you need to enter the stock market. It was not like as of today, like where the apps are easily available on the smartphones and we can easily invest in a stock market. Stock market was something which was totally unknown to us, and how as complete newcomers, how to enter into the stock market, or probably through mutual funds. The concept of mutual fund was also very new then. So that is when I was introduced to all this by Inspire. This Inspire India people are a bunch of professional people who happens to be interactive, and they give much information and advice regarding finances. Not only their advice, they also have a regular webinar or about financial things which may be online and also offline from throughout country. Offline webinar also attract so much of crowd, like breakfast session in which the crowd itself has a small investor till a huge investors. So this gives the Inspire India a trustworthy and a very reliable people who you can trust on to get your finances better. And I can vote for Inspire India and Mr. Sharan. 5 days of financial literacy workshop literally changed my life. There I started, and I have not stopped till date. And all thanks to the mentorship, the friendship, the lot of aspects, personal, financial, career wise. I have got so many things from Sharan sir. He is my mentor, he is my guru. I'm not boasting anything, and this is I know on paper and with a good disclaimer, no financial things involved for making this video. But I have a lot of financial freedom today with my assets streamlined, my liabilities reduced to maximum,
So it's been 13 years and I've been consistent. That is what the mantra is always, to stay even if the market goes up or down. Be consistent, and that is what will make your wealth grow. It's a good experience overall with Inspire India and Sharan sir. Thank you. ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಆರ್ಗನೈಸ್ಡ್ ವೇಯಲ್ಲಿ ಇರಲಿಲ್ಲ. ಸೊ ಇನ್ಸ್ಪೈರ್ ಅಕಾಡೆಮಿ ಜಾಯ್ನ್ ಆದ ನಂತರ ವಿ ವರ್ ಮೇಡ್ ಅವೇರ್ ಆಫ್ ವಾಟ್ ಆರ್ ದ ಪಾಸಿಬಿಲಿಟೀಸ್ ಆ್ಯಂಡ್ ಹೌ ಇಟ್ ನೀಡ್ಸ್ ಟು ಬಿ ಸ್ಟ್ರಕ್ಚರ್ಲಿ ಡನ್ ಅನ್ನೋದನ್ನು ಇನ್ಸ್ಪೈರ್ ಇಂಡಿಯಾ captained by Mr. Sharan sir gave us a brief about it. And ever since we have been associated with Inspire India, and definitely I would recommend anyone to take their help for your financial health status. Trust me, I have been through that also. I've tried that gambling, I have lost, and today, with the guidance of Sharan sir, I'm able to hold my assets properly and take off my liabilities gradually. And yes, that's my journey since 2010. Thank you one and all, and stay safe, stay humble, invest regularly, consistently, and don't let your hard earned money go to someone else, because it's your money, it has to stay with you. And don't work for money, your money should work for you. Okay, thank you. ಇಲ್ಲಿ ನಮ್ಮ ಕೊಲೀಗ್ಸಿಗೆ ನಾವು ಹೇಳೋಕೆ ಇಷ್ಟಪಡೋದು, ನೋ ಅಬೌಟ್ ಇಟ್. ಎಷ್ಟೊಂದು ಜನ ನಾವು ಫೈನಾನ್ಷಿಯಲಿ ಇಲ್ಲಿಟ್ರೇಟ್ಸ್ ಅಂತ ಹೇಳ್ಬೋದು. ನಮಗೆ ಅರ್ನ್ ಮಾಡೋಕ್ಕೆ ಬರ್ತಿರುತ್ತೆ, ಅದನ್ನ ಸೇವ್ ಮಾಡೋಕ್ಕೆ ಬರ್ತಿರಲ್ಲ. ಸೊ ಅದನ್ನು ಸೇವ್ ಮಾಡೋದು ಡೈವರ್ಸಿಫಿಕೇಷನ್. ಈವನ್ ಅಸೆಟ್ಸ್ ಮಾಡಬೇಡಿ ಅಂತ ಹೇಳಲ್ಲ, ಅಥವಾ FD ಇಡಬೇಡಿ ಅಂತ ಹೇಳಲ್ಲ, ಎಲ್ಲದನ್ನು ತಂದಿಲ್ಲಿ ಹಾಕಿ ಅಂತಲೂ ಹೇಳಲ್ಲ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಲಿಕ್ವಿಡಿಟಿ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಐ ಫೀಲ್ ಯು ಶುಡ್ ಎಕ್ಸ್ಪ್ಲೋರ್ ದಿಸ್. I advise all doctors to take advice from the Sharan Patil sir, CEO Inspire Investment Company Limited. So then you can come up, you can do well financially. Thank you very much. As a doctors, we are very poor in managing the wealth. I watch that is you are doing, rather than doing multitasking like financial management as well as your professional management, better you have an association with Inspire India. They will have your financial management very well, and they will make you sure that it keeps earning. Inspire India for having my financial things regularized, and also I watch for them. They are most trustworthy, especially Mr. Sharan, who under his guidance I think Inspire India will have a great success and in managing all people's financial things. They have been with me since last 8 to 9 years, and Sharan sir has been guiding me in most of my financial decisions. I do take his advice. Let it be the times of distress or times of need. When I've approached him, he has helped me in financial aspects. He's also helped me in planning my retirement, my children's education and things like that. So it's really a very good association, I should say. And as Sharan sir always says, your health doctor, sir, I'm your wealth doctor. So he's been with me, and I'm really happy with the association. So I want to tell all doctors, please make use of this wealth doctor whenever you need to do any of your financial decisions.